ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 23/10/2025 ಗುರುವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಈ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುಜಿ, ಇವತ್ತಿನ ದಿನದ ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಪಂಚಾಂಗ ಮತ್ತು ತಿಥಿಯನ್ನ ನೋಡೋಣ. ನೋಡಿ, ಇವತ್ತು 23 ಅಕ್ಟೋಬರ್ 2025 ಅಂತ ಹೇಳ್ತೀವಿ. ಇವತ್ತು ದ್ವಿತೀಯ ತಿಥಿ ಇರುವಂಥದ್ದು ಶುಕ್ಲ ಪಕ್ಷ, ವಿಶಾಖ ನಕ್ಷತ್ರ, ಆಯುಷ್ಮಾನ ಯೋಗ, ಮತ್ತು ವಾರ ಒಂದು ಗುರುವಾರ ಅಂತ. ಇವತ್ತಿನ ಒಂದು ಸೂರ್ಯದ ಒಂದು ಸೂರ್ಯೋದಯ ಬೆಂಗಳೂರಿನ ಕಾಲಮಾನದಲ್ಲಿ ನೋಡೋದಾದರೆ 6 ಗಂಟೆ 12 ನಿಮಿಷದಿಂದ 5 ಗಂಟೆ 55 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ 1 ಗಂಟೆ 32 ನಿಮಿಷದಿಂದ 2 ಗಂಟೆ 59 ನಿಮಿಷ. ಯಮಗಂಡ ಕಾಲ ಬಂದು 6 ಗಂಟೆ 12 ನಿಮಿಷದಿಂದ 7 ಗಂಟೆ 40 ನಿಮಿಷ. ಗುಳಿಕ ಕಾಲ ಬಂದು 9 ಗಂಟೆ 8 ನಿಮಿಷದಿಂದ 10 ಗಂಟೆ 36 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11 ಗಂಟೆ 40 ನಿಮಿಷದಿಂದ 12 ಗಂಟೆ 27 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಗುರುವಾರ. ನೋಡಿ, ಇವತ್ತು 23ನೇ ತಾರೀಕು ಗುರುವಾರ, ನಮ್ಮ ಒಂದು ದೀಪಾವಳಿ ಹಬ್ಬದ ಕೊನೆಯ ಭಾಗ, 5ನೇ ದಿನ ಅಂತ ಹೇಳ್ತೀವಿ. ಯಮ ದ್ವಿತೀಯ ಅಂತ ಹೇಳ್ತೀವಿ. ಯಮ ದ್ವಿತೀಯಕ್ಕೆ ತುಂಬ ವಿಶೇಷವಾಗಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಉರಿಸುವಂಥದ್ದು. ಯಮ ಅಂದರೆ ನೋಡಿ, ನಮ್ಮ ಕಾಲಭೈರವನ ಇನ್ನೊಂದು ರೂಪ ಅಂತ ಹೇಳ್ತೀವಿ. ಅಂದರೆ ಯಮ ಅಂತಂದರೆ, ಯಮ ಯಾವುದಕ್ಕೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋಂಗೆ ಯಾವುದಕ್ಕೆ ನೆನೀತಾರೆ ಜನರು? ಯಮನನ್ನ ಸಾವು. ಆ ಸಾವಿನ ವಿಚಾರವಾಗಿ ಸಾವನ್ನ ಗೆಲ್ಲಬೇಕಂತಂದರೆ ಯಮ ದ್ವಿತೀಯದಂದು ದಕ್ಷಿಣ ದಿಕ್ಕಿನಲ್ಲಿ ದೀಪಗಳನ್ನು ಹಚ್ಚಿ ಅವರ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಆ ಸಾವಿಗೆ ಬರುವಂಥ ಗಂಡಾಂತರಗಳನ್ನು ದಾಟಿ ಮುಂದೆ ಹೋಗುವಂಥದ್ದು. ಸೊ ಈ ಒಂದು ಯಮ ದ್ವಿತೀಯ ತುಂಬ ವಿಶೇಷವಾಗಿರುವಂಥದ್ದು. ದೀಪಾವಳಿಯ ಕೊನೆಯ ಹಬ್ಬ, ಕೊನೆಯ ಭಾಗ, 5ನೇ ದಿನದ್ದು ಕೊನೆಯ ಭಾಗವಾಗಿರುವಂಥದ್ದು. ಇವತ್ತಿನ ದಿನ ವಿಶೇಷತೆ ಇರುತ್ತೆ. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ರೆ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರುಜಿ, ಮೇಷರಾಶಿ. ಕೆಲವು ಬಿಕ್ಕಟ್ಟುಗಳು, ಭಿನ್ನಾಭಿಪ್ರಾಯಗಳು ನಿಮಗೆ ಕಿರಿಕಿರಿ ಮತ್ತು ಆತಂಕವನ್ನು ತರಬಹುದು. ಮಾನಸಿಕವಾಗಿ ಸ್ವಲ್ಪ ಒತ್ತಡವನ್ನು ನೀಡಬಹುದು. ಶಾಂತವರವಾಗಿರಿ, ಆರಾಮವಾಗಿರಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಕಚೇರಿಯನ್ನು ಬೇಗ ಬಿಡಲು ಸ್ವಲ್ಪ ಪ್ರಯತ್ನಿಸಿ. ನೀವು ನಿಜವಾಗಿ ಆನಂದಿಸುವಂಥ ಒಂದು ಸಂಜೆ ನಿಮಗೆ ಇವತ್ತಾಗಿರುತ್ತದೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಒಂದು ಗಂಭೀರ ಪ್ರಯತ್ನ ಮಾಡಿ. ಆಸ್ತಿ ವ್ಯವಹಾರಗಳು ಅಸಾಧಾರಣ ಲಾಭ ಕೂಡ ಇವತ್ತು ನಿಮಗೆ ತಂದು ಕೊಡುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಕರ್ಕಾಟಕ ರಾಶಿಯವರು. ಯಾಕಂದರೆ ಸ್ವಲ್ಪ ರಕ್ತದೊತ್ತಡ ಅಥವಾ ಸಕ್ಕರೆ ಕಾಯಿಲೆ ಇರೋ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಅದರಲ್ಲಿ ಸ್ವಲ್ಪ ಏರುಪೇರುಗಳನ್ನು ಇವತ್ತು ನೀವು ಕಾಣ್ತೀರಾ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಮನೆಯಲ್ಲಿರುವ ಒತ್ತಡಗಳು ನಿಮಗೆ ಸ್ವಲ್ಪ ಸಿಟ್ಟನ್ನು ತರಿಸ್ಬೋದು ಸಿಂಹರಾಶಿಯವರಿಗೆ. ಅವುಗಳನ್ನು ದಮನಗೊಳಿಸಲು ಕೆಲವು ದೈಹಿಕ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಅದಕ್ಕೆ ಮಾನಸಿಕ ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ದಿನ ಪ್ರಾರಂಭಿಸಿದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸರಿದೂಗಿಸುವಂಥ ದಿನವಾಗಿರುವಂಥದ್ದು. ಸಿಂಹರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಅನಿರೀಕ್ಷಿತ ಸ್ವಭಾವ ನಿಮ್ಮ ವೈವಾಹಿಕ ಸಂಬಂಧವನ್ನು ಹಾಳು ಮಾಡಲು ಬಿಡಲೇಬೇಡಿ. ಅದಕ್ಕೆ ಯಾವುದೇ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇವತ್ತು ಸಿಕ್ಕರೂ ಕೂಡ ಶಾಂತವಾಗಿರಿ, ಯಾವುದೇ ರೀತಿ ರೇಗಾಡಬೇಡಿ. ಅದರಿಂದ ದಿನ ನಿಮಗೆ ವೈವಾಹಿಕ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನವಾಗಿರ್ಬೋದು, ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ತಗೊಳ್ತಾ ಇದ್ದೀವಿ. ಗುರುಜಿ, ತಗೊಳ್ಳೋಣ. ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಸಿಮ್ರಾನ್. ಜನ್ಮ ದಿನಾಂಕ ತಿಳಿಸ್ಲಾ? ಹೇಳಿ. 31/4/2001. ಸಿಮ್ರಾನ್ 31/4/2001. ಓಕೆ. ಜನ್ಮ ಸಮಯ 8 ಗಂಟೆ 58 ನಿಮಿಷ AM ಹಾಗೆ ಇವರು ಜನ್ಮಸ್ಥಳ ಪಂಜಾಬ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಈಗ ಅವ್ರ ಮನೆಯಲ್ಲಿ ಏನಾಗಿದೆ ಅಂದರೆ ಮ್ಯಾರೇಜ್ಗೆ ಅಂತ ಹೇಳಿ ಹುಡುಗನ್ನ ಹುಡುಕ್ತಾ ಇದ್ದಾರಂತೆ. ಇದು ಅವ್ರಿಗೆ ರೈಟ್ ಟೈಮಾ, ಮ್ಯಾರೇಜ್ ಆಗೋದಕ್ಕೆ ರೈಟ್ ಟೈಮಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹುಡುಗನ ನೋಡ್ತಾ ಇದ್ದಾರೆ. ಸೊ ಇದು ನನಗೆ ಮ್ಯಾರೇಜ್ ಆಗೋದಕ್ಕೆ ರೈಟ್ ಟೈಮಾ ಏನು ಸಜೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ನೋಡಿ, ಇವರು ಸಿಮ್ರಾನ್ ಯಾರು ಜಾತಕ ಕಳಿಸಿದ್ದಾರೆ, ಇವರು ಜಾತಕದ ವಿಚಾರವಾಗಿ ನೋಡೋದಾದರೆ
ಇವ್ರು ಹುಟ್ಟಿರುವಂಥದ್ದು ಸೋಮವಾರದತ್ತು ಕನ್ಯಾ ರಾಶಿ ಹಸ್ತ ನಕ್ಷತ್ರ ಅಂತ ಹೇಳ್ತೀವಿ. ಮತ್ತು ಮಕರ ಲಗ್ನದ ಜಾತಕ. ಅದು ನಡೀತಾರ ದಶಾಭುಕ್ತಿ ಶುಕ್ರ ಮಹಾದಶನಲ್ಲಿ ಶನಿ ಅಂತರ್ದಶ ನಡೀತಾ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಈ ದಶಾ ಅಂತರ್ದಶಗಳಲ್ಲಿ ತುಂಬ ಮುಖ್ಯವಾಗಿ ಯಾವಾಗ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ದಶೆ ನಡೆಯುತ್ತೋ ಸೊ ಅವರಿಗೆ ಮದುವೆ ಯೋಗಗಳು ಹುಡ್ಕೊಂಡು ಬರುತ್ತೆ. ಸೊ ಜಾತಕದಲ್ಲಿ ಶುಕ್ರ ಪ್ರಬಲವಾಗಿದೆ, ಶನಿ ಅಂತ ಮಹಾದಶೆ ನಡೀತಾ ಇದೆ. ಆದರೆ ಇವರಿಗೆ ಯಾಕೆ ಆತಂಕ ಅಂತಂದರೆ ಸ್ವಲ್ಪ ಶನಿ ಬಂದು ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ತಾರೆ, ಅದರಿಂದ ಸ್ವಲ್ಪ ಆತಂಕ ಜಾಸ್ತಿ. ಅಂದರೆ ಪ್ರತಿಯೊಬ್ಬ ಹುಡುಗಿರಲ್ಲೂ ಏನಾಗುತ್ತೆ ಅಂದರೆ ಇಂಡಿಪೆಂಡೆನ್ಸಿ ಈಗಿನ ಒಂದು ಜನ್ರೇಷನಲ್ಲಿ ಏನಾಗುತ್ತೆ, ಅವ್ರು ಸೆಟ್ಲ್ ಆಗಬೇಕು, ಕೆಲಸ ಮಾಡಬೇಕು ಮತ್ತು ಒಂದು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದೊಂದು ಸರ್ವೇ ಸಾಮಾನ್ಯವಾಗಿ ಆಸಕ್ತಿ ಇರುತ್ತಲ್ವ. ಸೊ ಆ ಆಸಕ್ತಿ ಅನುಸಾರವಾಗಿ ಇವ್ರಿಗೆ ಅನ್ನಿಸ್ತಾ ಇರ್ಬೋದು. ಬಟ್ ದಶಾ ಅಂತರ್ದಶ ಸಪೋರ್ಟ್ ಮಾಡ್ತಾ ಇದೆ. ಈ ಅಂತರ್ದಶ ಅವರಿಗೆ ಮುಂಬರುವ ಡಿಸೆಂಬರ್ 2027ರವರೆಗೂ ಇರುವಂಥದ್ದು. ಇನ್ನೂ 1.5-2 ವರ್ಷ ಕಾಲ ಇದೆ. ಸೊ ಈಗ ಜನವರಿಯಿಂದ ಪ್ರಾರಂಭ ಆಗುತ್ತೆ. ಜನವರಿ 2026ಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 2027ಕ್ಕೆ ಮುಗಿಯುತ್ತೆ. ಸೊ ಇವ್ರ ಮನೇಲಿ ಏನು ನೋಡ್ತಾ ಇದ್ದಾರೆ ಅದಕ್ಕೆ ಮ್ಯಾಚಸ್ನ ಫಿಲ್ಟರ್ ಮಾಡಿ ಇವ್ರಿಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಸೊ ಆ ವಿಚಾರದಲ್ಲಿ ಇದಾಗುತ್ತೆ. ಮಂಗಳ ಕೂಡ ಇವರ ಜಾತಕದಲ್ಲಿ ತುಂಬ ವಿಶೇಷವಾಗಿ ತುಲಾ ರಾಶಿಯಲ್ಲಿರುವಂಥದ್ದು. ಅಂದರೆ ಒಂದು ಹುಡುಗಿಯ ಜಾತಕದಲ್ಲಿ ಮಂಗಳ ಗ್ರಹ ಬರುವಂಥ ವರನ ಅಂದರೆ ಅವರ ಯಜಮಾನರ ಒಂದು ಇದನ್ನು ಸೂಚಿಸುತ್ತೆ. ಸೊ ಶುಕ್ರನ ಮನೆಯಲ್ಲಿರೋದ್ರಿಂದ ಮಂಗಳ, ಸೂರ್ಯ ಮತ್ತು ಬುಧನ ಒಟ್ಟಿಗೆ ಬುದ್ಧಿವಂತರು ಇರ್ತಾರೆ. ಮತ್ತು ಒಂದು ಸ್ವಲ್ಪ ಬರುವಂಥ ಹುಡುಗ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗು ಈ ರೀತಿ ಇರುವಂಥವ್ರು ಇರ್ತಾರೆ. ಮತ್ತು ಅಷ್ಟಮ ಸ್ಥಾನ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇವ್ರು ಇನ್ಲಾಸ್ ಅಂದರೆ ಇವರು ಮದುವೆ ಆಗಿ ಅವರು ಹುಡುಗನ ಅಪ್ಪ ಅಮ್ಮ ಕಡೆಯಿಂದನೂ ಸಪೋರ್ಟ್ ಇರುತ್ತೆ. ಸೊ ಇದೆಲ್ಲ ಅನುಕೂಲತೆ ಇವ್ರ ಜಾತಕದಲ್ಲಿದೆ. ಸೊ ಅವರು ನಿಶ್ಚಿಂತೆಯಾಗಿ ಮುಂದುವರಿಬೋದು. ಜನವರಿ ನಂತರ ಇವರಿಗೆ ಕಲ್ಯಾಣವಾಗುವಂಥ ಎಲ್ಲ ಒಳ್ಳೆಯ ಸಾಧ್ಯತೆಗಳಿದೆ. ಸಿಮ್ರಾನ್ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರೆ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನು ನೀಡಿದ್ದಾರೆ. ಸಂಚಿಕೆಯನ್ನು ನೀವು ವೀಕ್ಷಿಸ್ತಾ ಇದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಕನ್ಯಾ ರಾಶಿಯವರೆಗೂ ನೋಡಿದ್ವಿ. ಇನ್ನು ಮುಂದುವರಿಸೋಣ. ತುಲಾ ರಾಶಿ ನೋಡಿ, ಮಾದಕ ವಸ್ತುವಿನ ಅವಲಂಬನೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ವ್ಯಸನಿಗಳಿದ್ರೆ ದೂರ ಇರಿ. ಸ್ವಯಂ ಔಷಧೋಪಚಾರ ಮಾಡ್ಕೊಳ್ಳೇಬೇಡಿ. ಇದರಿಂದ ಏನಾದರೂ ಏರುಪೇರುಗಳು ದೇಹದಲ್ಲಿ ಆಗುವಂಥದ್ದು ತುಲಾರಾಶಿಯವ್ರದ್ದು ಆಗಿರುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನೋ ಒಂದು ಸಹಾನುಭೂತಿ ಮತ್ತು ತಿಳುವಳಿಕೆ ಪ್ರತಿಫಲ ಇವತ್ತು ನಿಮಗೆ ಸಿಗುತ್ತೆ. ಆದರೆ ಯಾವುದೇ ಆ ಥರದ ತೀರ್ಮಾನ ಒತ್ತಡ ಉಂಟು ಮಾಡೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಕ್ರೀಡೆಗಳು ಮತ್ತು ಇತರೆ ಹೊರಾಂಗಣ ಚಟುವಟಿಕೆಗಳು ಭಾಗವಹಿಸುವುದು ನಿಮ್ಮನ್ನು ನೀವು ಕಳೆದುಕೊಳ್ಳುವಂಥದ್ದು. ಇದರಿಂದ ನಿಮಗೆ ನಿಮ್ಮ ಚೈತನ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಮತ್ತು ಸಂಗ್ರಹಿಸಲು ಒಳ್ಳೆಯ ಸಹಾಯ ಮಾಡುವಂಥ ಒಂದು ಸಕಾರಾತ್ಮಕ ದಿನ ಧನುರಾಶಿಯವರಿಗೆ ಆಗಿದೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಮೇಲೆ ಬಹಳಷ್ಟು ಅವಲಂಬಿತವಾಗಿರುವಂಥದ್ದು. ಯಾವ ರೀತಿ ಅಂದರೆ ನಿರ್ಣಯಗಳಾಗಿರ್ಬೋದು ಮತ್ತು ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದರಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮಾನಸಿಕ ಸ್ಪಷ್ಟತೆ ಅಗತ್ಯವಿರುವಂಥ ಒಂದು ದಿನವಾಗಿರುವಂಥದ್ದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನೀವು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಲ್ಲಿ ನಿಮಗೆ ತುಂಬ ದಣಿವಾದಂತೆ ಅನ್ನಿಸ್ಬೋದು. ಅದಕ್ಕೆ ನೀವು ಅಧಿಕವಾಗಿ ಶಾಂತತೆಯಿಂದ ಇದ್ದರೆ ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಲು ಒಂದು ಅತ್ಯುತ್ತಮವಾಗಿರುವಂಥ ದಿನ. ವ್ಯಾಪಾರವನ್ನು ಬಲಪಡಿಸಲು ಇಂದು ನೀವು ಯಾವುದೇ ಒಂದು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅದರಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು, ಇದರಲ್ಲಾಗಿ ಯಾವುದೇ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಳ್ಳೆಯದೇ ಆಗುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಇವತ್ತಿನ ದಿನ ಭವಿಷ್ಯವನ್ನು ತಿಳ್ಕೊಂಡಿದ್ರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಗುರೂಜಿಗಳ ಬಳಿ ನೀವು ನೇರವಾಗಿ ಮಾತನಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಕೂಡ ಮಾಡ್ಬೋದು. ಪ್ರಶ್ನೆಯನ್ನು ಕಳುಹಿಸಿ ಉತ್ತರವನ್ನು ಕೂಡ ತಿಳ್ಕೊಳ್ಬೋದು ಅಂತ ಹೇಳ್ತಾ ಗುರೂಜಿ ಮತ್ತೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಗುರೂಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಲೈಕ್ ಸೋಮಣ್ಣ ಅಂತ ಹೇಳಿ. ಸೋಮಣ್ಣ ಅಂದ್ರೆ ಇವರು ಅವರ ಬೇಬಿ ಬರ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ ಗುರೂಜಿ. ಜನ್ಮ ದಿನಾಂಕ ಹೇಳ ಬೇಬಿದು ತಿಳಿಸಿ. 31/7/2025. 31/7/2025. ಓಕೆ. ಮಗು ಹುಟ್ಟಿರುವಂತಹ ಸಮಯ 12:36 PM ಪ್ಲೇಸ್ ಆಫ್ ಬರ್ತ್ ಕಲಬುರ್ಗಿ. ಸೊ ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಫ್ಯೂಚರಲ್ಲಿ ಬೇಬಿ ಮಗುದು ಫ್ಯೂಚರ್ ಹೇಗಿದೆ ಆ್ಯಂಡ್ ಯಾವ ಲೆಟರ್ನ ನೀವು ಸಜೆಸ್ಟ್ ಮಾಡ್ತೀರಾ, ಯಾವ ಲೆಟ್ರ್ ಬರುತ್ತೆ ಹೆಸರಿಡೋದಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಓಕೆ, ನೋಡಿ, ಇಲ್ಲಿ ಬಹುಮುಖ್ಯವಾಗಿ ನೋಡುವಂಥ ವಿಚಾರದಲ್ಲಿ ಅಂದರೆ ಇವ್ರ ಪಾಪು ಹುಟ್ಟಿರೋದ್ ಬಗ್ಗೆ ಕೇಳ್ತಿದ್ದಾರೆ. ಗುರುವಾರ ಹುಟ್ಟಿರುವಂಥದ್ದು, ಚಿತ್ತಾ ನಕ್ಷತ್ರ ಮತ್ತು ಇವ್ ರಾಶಿ ಬಂದು ತುಲಾ ರಾಶಿ ಬರುತ್ತೆ.
ಸೊ ಪ್ರತಿಯೊಂದು ನಕ್ಷತ್ರ ಪದದಲ್ಲಿ ನಮ್ಮ ಪಂಚಾಂಗದ ಪ್ರಕಾರದಲ್ಲಿ ಹೆಸರು ನೋಡಬೇಕು ಅಂತಂದರೆ ಇವರಿಗೆ ರ ಅನ್ನೋ ಅಕ್ಷರ ಬರುತ್ತೆ. ಚಿತ್ತ ನಕ್ಷತ್ರದ ಕೊನೆಯ ಪಾದ ಆಗಿರೋದ್ರಿಂದ ರಾ ರಿ ಅನ್ನೋ ಅಕ್ಷರ ಬರುತ್ತೆ, ಅಥವಾ ಪ ಅನ್ನೋ ಅಕ್ಷರದಲ್ಲೂ ಕೂಡ ಇವರು ಹೆಸರನ್ನ ಇಡಬಹುದು. ಸೊ ಇಲ್ಲೇನಾಗುತ್ತೆ ಅಂದರೆ ತುಲಾ ಲಗ್ನದ ಜಾತಕ ಮತ್ತು ತುಲಾ ರಾಶಿನೇ ಆಗಿರುವಂಥದ್ದು. ಸೊ ಲಗ್ನ ರಾಶಿ ಒಂದೇ ಇರೋದ್ರಿಂದ ಪಾಪು ಆ ಜಾತಕ ತುಂಬ ಚೆನ್ನಾಗಿದೆ. ಕುಜದಶೆ ಪ್ರಾರಂಭ ದಶೆಯಲ್ಲಿ ನಡೀತಾ ಇದೆ. ಮತ್ತು ಜಾತಕದಲ್ಲಿ ನೋಡಿದ್ರೆ ತುಂಬ ಒಳ್ಳೆ ಪ್ರಬಲ ಯೋಗಗಳಿದೆ ಈ ಒಂದು ಮಗು ಜಾತಕದಲ್ಲಿ. 9ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇರೋದ್ರಿಂದ ಇವು ಪಾಪು ಹುಟ್ಟಿರೋ ನಂತರ ಅವ್ರ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಈ ಪಾಪು ಹುಟ್ಟಿರೋ ಒಂದು ಶುಭ ಮುಹೂರ್ತ ಅನ್ನೋ 1 ವರ್ಷದಲ್ಲಿ ಇವರ ತಂದೆಗೆ ಮತ್ತು ಅವರ ತಾಯಿಗೂ ಕೂಡ ತುಂಬ ಒಳ್ಳೆಯ ಯೋಗಗಳು ಲಭಿಸುತ್ತೆ. ಸೊ ಈ ಒಂದು ಅಕ್ಷರದಲ್ಲಿ ಇಡಲಿ. ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಜಾತಕದಲ್ಲಿ ಪಾಪು ಜಾತಕದಲ್ಲಿ ಏನಾಗಿದೆ ಅಂದರೆ ವ್ಯಯಸ್ಥಾನದಲ್ಲಿ ಕುಜ ಮತ್ತು ರಾಹುಕೇತು ಒಂದು ಆ್ಯಕ್ಸಿಸ್ ಅಂತ ನಾವು ತೊಗೊತೀವಿ ಜ್ಯೋತಿಷ್ ಶಾಸ್ತ್ರದಲ್ಲಿ. ಆ ರಾಹುಕೇತು ಆ್ಯಕ್ಸಿಸಲ್ಲಿ ಎಲ್ಲ ಗ್ರಹಗಳು ಅಂದರೆ ನವಗ್ರಹಗಳ ಸಂಬಂಧಪಟ್ಟಂಥ ಎಲ್ಲ ಗ್ರಹಗಳು ಬಂದಾಗ ಏನಾಗುತ್ತೆ, ಅದು ಸಿಂಪಲ್ ಟೆಕ್ನಿಕಲ್ ಆಗಿ ಅಪಸರ್ಪ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಆ ದೋಷಕ್ಕೆ ಸಂಬಂಧಿತವಾಗಿ ಹೆಚ್ಚಾಗಿ ಒಂದು ಶ್ರೀ ಕ್ಷೇತ್ರಗಳು ಅಂದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಮತ್ತು ಒಂದು ಕಾಳಹಸ್ತಿ ಆಗಿರ್ಬೋದು, ಅಲ್ಲಿ ಮಗುಗೆ 2 ವರ್ಷ ತುಂಬೋದ್ರೊಳಗಾಗಿ ಆ ಸಂಬಂಧಪಟ್ಟಂಥ ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಆ ಮಗುಗಿರುವಂಥ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಸ್ವಲ್ಪ ಪಾಪುಗೆ ಚಂದ್ರನ ಸಂಬಂಧ ಹೊಂದಿರೋದ್ರಿಂದ ಕಫ ಪ್ರಕೃತಿ ಇರುತ್ತೆ, ಕೋಲ್ಡ್ ರಿಲೇಟೆಡ್. ಸೊ ಆ ಕಫನ್ನು ಕಮ್ಮಿ ಮಾಡೋದಕ್ಕೆ ಆದಷ್ಟು ಒಂದು ಚಂದ್ರನ ಆರಾಧನೆ ಅಂದರೆ ಆ ಮಗುವಿನ ತಾಯಿ ಒಂದು ಚಂದ್ರನ ಮಂತ್ರಗಳು ಹೇಳುವಂಥದ್ದು, ಓಂ ಸೋಮ ಸೋಮಾಯ ನಮಃ ಅಂತೇಳಿ, ಅಥವಾ ಅಮಾವಾಸ್ಯೆಗಳಲ್ಲಿ ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನದಲ್ಲಿ, ಶಿವನ ಆಲಯದಲ್ಲಿ ಏನೋ ಒಂದು ಪೂಜಾ ಸಂಕಲ್ಪಕ್ಕೆ ಕೊಡುವಂಥದ್ದು. ಈ ರೀತಿ ಮಾಡಿದ್ರೆ ಕಫ ಪ್ರಕೃತಿ ಕಮ್ಮಿ ಆಗುತ್ತೆ. ಮತ್ತು ರಾಹುಕೇತು ದೋಷಗಳಿಗೆ ನಾನು ಕ್ಷೇತ್ರಗಳನ್ನು ತಿಳಿಸ್ಕೊಟ್ಟೆ. ಇದರ ಮೂಲಕ ಹೆಸರನ್ನು ಅವರು ಇದು ಮಾಡಿದ್ರೆ ಅನುಕೂಲ ಆಗುತ್ತಮ್ಮ. ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿರುವಂತಹ ಸೋಮಣ್ಣ ಅವರು ಅವರ ಒಂದು ಮಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಡೀಟೇಲ್ಸನ್ನು ಕೇಳಿದ್ರಿ. ಹಾಗೆ ಗುರೂಜಿಗಳು ಸಹ ತಿಳಿಸ್ತಾ ಏನು ಮಾಡ್ಕೊಳ್ಬೇಕು ಪರಿಹಾರ ಭಾಗವಾಗಿ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಕರ್ಕಾಟಕ ರಾಶಿಯವರು ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂದರೆ ಈ ಸಂಚಿಕೆಯನ್ನು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನೀವು ಅಂದ್ಕೊಂಡಿರೋವಂಥ ಕೆಲಸ ಕಾರ್ಯಗಳು ನವೆಂಬರ್ ತಿಂಗಳಿನಲ್ಲಿ ಕೈಗೂಡುತ್ತಾ ಅಥವಾ ಸಂಪೂರ್ಣವಾಗಿ ನೆರವೇರುತ್ತಾ, ಸೊ ಅದರ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಪರಿಹಾರ ಅಂತ ಹೇಳಿ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾರೆ. ಅದಕ್ಕೂ ಮುಂಚೆ ಗುರೂಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಕರ್ಕಾಟಕ ರಾಶಿಯವರಿಗೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ತಿಳಿಸ್ತಾ ಇದೆ? ನೋಡಿ, ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ದಂಗೆ ಸಾಧಾರಣವಾಗಿ ನಾವು ರಾಶಿಫಲ ನೋಡಬೇಕಾದಾಗ ಗುರುಬಲ ಮತ್ತು ಶನಿಯ ವಿಚಾರವಾಗಿ ನಾವು ಗೋಚಾರದಲ್ಲಿ ಹೇಳ್ತಾ ಇದ್ವಿ. ಸೊ ಇಲ್ಲಿ ಗುರುಬಲ ಇದೇವೋ ಇಲ್ಲೋ ಅಂತ ನೋಡ್ತಾ ಇರ್ತೀವಿ. ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಸಾಮಾನ್ಯವಾಗಿರೋ ವಿಚಾರ. ನಾವು ಗುರು ಬದಲಾವಣೆ ಗೋಚಾರ ವಿಚಾರವಾಗಿ 12 ರಾಶಿಗಳಿಗೆ ಒಂದು 3 ಎಪಿಸೋಡ್ಗಳನ್ನು ಮಾಡಿ ಫಲಾಫಲಗಳು ಏನು ಅಂತ ಹೇಳಿ ಅಂತ ತಿಳಿಸಿದ್ದೀವಿ. ಸೊ ವಿಶೇಷವಾಗಿ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಅಂದರೆ ಮುಂದಿನ ಗುರುಬಲ ಬರೋದಕ್ಕೆ ಈಗಿನ ಗುರುಬಲ ಒಂದು ಟ್ರೈಲರ್ ರೀತಿ ಕೆಲಸ ಮಾಡುತ್ತೆ, ಅಂದರೆ ಹೇಗಿದೆ ಅಂತ ಈ ಒಂದು ಮಾಸ ಯಾರಿಗೆ, ಕರ್ಕಾಟಕ ರಾಶಿಯವರಿಗೆ. ಸೊ ಇಲ್ಲೇನಾಗುತ್ತೆ, ನಿಮ್ಮ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಗುರುವಿನಿಂದ ಒಳ್ಳೆ ಫಲಗಳು ಏನಿದೆ ಅಂತ ಗೊತ್ತಾಗುವಂಥದ್ದು ಸಿಗುತ್ತೆ. ಮತ್ತು ನ್ಯಾಯ ಶ್ರದ್ಧೆಯಲ್ಲಿ ಆಸಕ್ತಿ ಉಳ್ಳವರಿಗೆ ಹೆಚ್ಚು ಆಸ್ತಿಕರಾಗ್ತೀರಾ. ಮತ್ತು ಮೂಲವಾಗಿ ದೈವಾನುಗ್ರಹ ಕರ್ಕಾಟಕ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಸಿಗುವಂಥದ್ದು. ಇಷ್ಟು ದಿನ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಈ ಅಪಮಾನಗಳು, ನೋವುಗಳು, ಅಪವಾದಗಳೇನು ಎದುರಿಸ್ತಿದ್ರಲ್ಲ, ಅದು ಒಂದು ರಿಲೀಫ್ ಸಿಗುತ್ತೆ. ಮತ್ತು ಪ್ರಮುಖ ಗ್ರಹಗಳ ಬದಲಾವಣೆ ನೋಡ್ತಾ ಹೋದರೆ ಈ ಗುರು ಅಲ್ದಿರ ಶನೇಶ್ವರನ ಒಂದು ಬದಲಾವಣೆ. ಶನೇಶ್ವರ ಏನಾಗಿದೆ ಅಂದರೆ ಅಷ್ಟಮ ಸ್ಥಾನದಲ್ಲಿರುವಂಥದ್ದು. ಇಲ್ಲಿ ಶನೇಶ್ವರ ಗ್ರಹರು ಸಪ್ತಮ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಿರುವಂಥದ್ದು. ಒಳ್ಳೆ ಫಲಗಳನ್ನು ನೀಡ್ತಾರೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಅದೇ ಪ್ರಕಾರ ಸ್ವಲ್ಪ ಕೆಲಸದ ವಿಚಾರವಾಗಿ ಟ್ರಾನ್ಸ್ಫರ್ ಆಗಿರ್ಬೋದು ಕಾರ್ಯಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಹುಷಾರಾಗಿರಬೇಕು. ಮತ್ತು ಇನ್ನು ಗೋಚಾರ ಪರಿಸ್ಥಿತಿ ಗುರು ಮತ್ತು ಶನಿ ಅಲ್ದಿರ ನೋಡೋದಾದರೆ ಶುಕ್ರ ಗ್ರಹ ಬದಲಾವಣೆ ಆಗ್ತಿರುವಂಥದ್ದು, ಸ್ವಕ್ಷೇತ್ರಕ್ಕೆ ಶುಕ್ರ ಬರುವಂಥದ್ದು, ಇದು ಕೂಡ ಅನುಕೂಲಕರ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ನಿರ್ಮಾಣ ಆಗುತ್ತೆ. ಯಾಕಂದರೆ ಶುಕ್ರ ನಿಮಗೆ ಸುಖ ಸ್ಥಾನಾಧಿಪತಿಯಾಗಿ ಸುಖ ಭಾವಕ್ಕೆ ಬರೋದ್ರಿಂದ ಒಳ್ಳೆ ಫಲ ಕೊಡಲೇಬೇಕು. ಮುಂದೆ ರಾಶಿಯಿಂದ ದ್ವಿತೀಯ ಅಧಿಪತಿಯಾಗಿರುವಂಥ ರವಿಗ್ರಹರು ಕೂಡ
17ನೇ ತಾರೀಕು ನಂತರ ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಇದು ತುಂಬ ವಿಶೇಷ ಅಂತ ಹೇಳ್ತೀವಿ. ಯಾಕಂದರೆ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬಂದಾಗ ಒಳ್ಳೆ ಫಲಗಳನ್ನು ನೀಡ್ತಾರೆ. ಮೇಲಾಗಿ ಪಂಚಮಾಧಿಪತಿಯಾಗಿ ಯೋಗಕಾರಕ ಗ್ರಹವಾದ ಮಂಗಳ ಗ್ರಹರು ಕೂಡ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಕರ್ಕಾಟಕ ರಾಶಿಯ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯ ಸಂತಾನಾಪೇಕ್ಷಿತ ದಂಪತಿಗಳಿಗೂ ಕೂಡ ಇದು ಒಳ್ಳೆಯದನ್ನು ನೀಡುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರ ಪ್ರಭಾವ ಕರ್ಕಾಟಕ ರಾಶಿಯವರ ಮೇಲೆ ಒಂದು ಪ್ರಭಾವ ಬೀರುವಂಥದ್ದು. ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಗುರುಜಿ, ಕರ್ಕಾಟಕ ರಾಶಿಯವರ ಮೇಲೆ ನವಗ್ರಹಗಳ ಗೋಚಾರದ ಪ್ರಭಾವ ಏನು ತಿಳಿಸಿದ್ರಿ, ಅದನ್ನ ಮುಂದುವರೆದು ನೋಡೋದಾದ್ರೆ ಅದರ ಪ್ರಭಾವ ಇನ್ನೂ ಎಷ್ಟರ ಮಟ್ಟಿಗೆ ಬೀರಬಹುದು ಅಂತ ಹೇಳಿ. ನೋಡಿ, ತಾವು ಕೇಳಿದಂಗೆ ವಿಸ್ತೃತ ಗೋಚಾರದ ಪ್ರಭಾವದಲ್ಲಿ ನೋಡಬೇಕಾದ್ರೆ ಲಾಭಸ್ಥಾನಾಧಿಪತಿ ಮತ್ತು ಸುಖಸ್ಥಾನದ ಅಧಿಪತಿ ಆಗಿರುವಂಥ ಶುಕ್ರ ಗ್ರಹರು 3ನೇ ತಾರೀಕು ನಂತರ ಸುಖಭಾವಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಸುಖಭಾವ ಅಂದರೆ ನಾವು ಚತುರ್ಥ ಭಾವ ಅಂತ ಹೇಳ್ತೀವಿ. ಚತುರ್ಥ ಭಾವಕ್ಕೆ ಶುಕ್ರ ಬಂದಾಗ ಏನು ಫಲ ಅಂತ ನೋಡಿದಾಗ ಒಂದು ವಿಶೇಷವಾದ ಯೋಗ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಮಾಳವ್ಯ ಯೋಗ ಅಂತ ಹೇಳ್ತೀವಿ. ಸೊ ಆ ಮಾಳವ್ಯ ಯೋಗ ಬಂದಾಗ ಏನಾಗುತ್ತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತೆ. ಚತುರ್ಥ ಭಾವ ಅಂತಂದರೆ ನಾವು ಮಾತೃಭಾವ ಅಂತ ಹೇಳ್ತೀವಿ. ಅಂದರೆ ತಾಯಿಯಿಂದ ಸುಖ ಮತ್ತು ಸ್ತ್ರೀಯರಿಂದ ಸುಖ ಸಿಗುವಂಥದ್ದು. ಇನ್ನು ಶುಕ್ರ ಗ್ರಹ ವಾಹನಕ್ಕೆ ಕಾರಕನಾಗಿರೋದ್ರಿಂದ ಒಂದು ವಾಹನ ಖರೀದಿ ಅಥವಾ ವಾಹನ ಅವಲಂಬಿತ ಜೀವನ ಮಾಡೋರು, ಅಂದರೆ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಮತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿಯವರಾಗಿರ್ಬೋದು, ಅವ್ರಿಗೆ ಈ ಒಂದು ನವೆಂಬರ್ ಮಾಸದಲ್ಲಿ ಕರ್ಕಾಟಕ ರಾಶಿಯವರಾಗಿದ್ದರೆ ಲಾಭವನ್ನು ಮಾಡಬಹುದು. ಅದಲ್ದಿರ ಲಾಭಸ್ಥಾನಾಧಿಪತಿ ಸುಖಭಾವದಲ್ಲೇ ಇರೋದರಿಂದ ಸ್ನೇಹಿತರಿಂದ, ಬಂಧು ಮಿತ್ರರಿಂದ ಸಹಕಾರ, ಸನ್ಮಾನ ಸಿಗುತ್ತದೆ. ಮತ್ತು ರಾಶಿಯಿಂದ ದಶಮಾಧಿಪತಿ ಪಂಚಮಾಧಿಪತಿಯಾದ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿರೋದರಿಂದ ಒಳ್ಳೆ ಫಲಗಳನ್ನು ನೀಡ್ತಾರೆ. ಅಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಒಳ್ಳೆ ಫಲಗಳು. ಮತ್ತು ಹೆಚ್ಚು ಅನುಕೂಲ. ದಶಮಾಧಿಪತಿ ಕೂಡ ಮಂಗಳ ಗ್ರಹನೇ ಆಗಿರುವುದರಿಂದ ಒಂದು ಪದವಿ ಪ್ರಾಪ್ತಿ, ಉದ್ಯೋಗದಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಆ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಒಂದು ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಗುರುಜಿ, ರಾಷ್ಟ್ರಾಧಿಪತಿಯ ಗೋಚಾರದಿಂದ ಏನಾದರೂ ಫಲಗಳು ಮತ್ತಷ್ಟು ಏನಾದರೂ ಇದೆಯಾ? ಅದರ ಒಂದು ಆಧಾರದ ಮೇಲೆ ನವೆಂಬರ್ ಮಂತ್ನಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದಾರೆ ಕರ್ಕಾಟಕ ರಾಶಿಯವರು, ಅದೆಲ್ಲದೂ ಕೂಡ ಕೈಗೂಡುತ್ತಾ ಹೇಗೆ? ಇನ್ನು ಉಳಿದಂತೆ ನೋಡೋದಾದರೆ ಯೋಗಕಾರಕ ಮಂಗಳನ ಗೋಚಾರದಿಂದ ಒಂದು ಭೂಮಿಯಿಂದ ಲಾಭ, ವ್ಯವಸಾಯ, ಭೂಮಿಯನ್ನು ನಂಬಿಕೊಂಡು ಜೀವನ ಯಾರು ಮಾಡ್ತಿರ್ತಾರೆ ವ್ಯವಸಾಯ ಮಾಡೋರಿಗೆ ತುಂಬ ಒಳ್ಳೇದಂತ ಹೇಳ್ತೀವಿ. ಕರ್ಕಾಟಕ ರಾಶಿ, ಅದರಲ್ಲೂ ವಿಶೇಷವಾಗಿ ರೈತರು ಯಾರು ಇರ್ತಿರೋ ಅವ್ರಿಗೆ ತುಂಬ ಒಳ್ಳೇದಂತ ಹೇಳ್ತೀವಿ. ಒಳ್ಳೆ ಬೆಳೆಯ ಅವರು ಬೆಳೆದಿರುವಂಥ ಬೆಳೆಗೆ ಒಳ್ಳೆಯ ನಿರೀಕ್ಷಿತ ಬೆಲೆ ಬರುವಂಥದ್ದು. ಅದರ ಜೊತೆಯಲ್ಲಿ ಬೆಳೆದಿರುವಂಥ ಬೆಳೆಗೆ ಕೂಡ ತುಂಬ ನಿರೀಕ್ಷಿತ ಬೆಲೆ ಬರೋದ್ರಿಂದ ತುಂಬ ಖುಷಿಯಾಗಿರ್ತೀರ. ಮತ್ತು ಯಾರು ಒಂದು ಕರ್ಕಾಟಕ ರಾಶಿಯವರು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಇಂಡಸ್ಟ್ರಿಯ ಮಾಲೀಕರಾಗಿರ್ಬೋದು, ಆಮೇಲೆ ಕರ್ಕಾಟಕ ರಾಶಿಗೆ ಯೋಗಕಾರಕ ಮಂಗಳ ಅಂತಂದರೆ ನಾವೇನು ಹೇಳ್ತೀವಿ ಅಂದರೆ ಮಂಗಳ ಅಂದರೆ ಮಿಲಿಟ್ರಿ, ಆರ್ಮಿ, ಪೊಲೀಸ್ ಅಂತ ಹೇಳ್ತೀವಿ. ಸೊ ಆ ವಿಚಾರವಾಗಿ ಇದ್ದರೆ ಅವರು ತುಂಬ ಒಳ್ಳೆ ಪ್ರಗತಿಯನ್ನು ಹೊಂದ್ತಾರೆ. ಇನ್ನು ಹೆಚ್ಚು ಮುಂದುವರೆದ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಸಪ್ತಮಾಧಿಪತಿ ಶನೇಶ್ವರ ಗ್ರಹರು ಕೂಡ ಭಾಗ್ಯಸ್ಥಾನದಲ್ಲೇ ಗೋಚಾರದಲ್ಲಿ ವಕ್ರಿಯಾಗಿರೋದ್ರಿಂದ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಯಾವ ರೀತಿ ಒಳ್ಳೇದಂತಂದರೆ ಈ ಶನಿ ಬಂದು ಕಾರ್ಮಿಕ ವರ್ಗನ, ಸ್ಟೀಲ್ನ, ಐರನ್ನ ಸೂಚಿಸ್ತಾನೆ. ಸೊ ಅದಕ್ಕೆ ಯಾರು ಬಿಲ್ಡಿಂಗ್ ಮಟೀರಿಯಲ್ ಸಪ್ಲೈಯರ್ ಆಗಿರ್ಬೋದು, ಮತ್ತು ಲೇಬರ್ ಕೆಲಸ ಮಾಡಿಸುವಂಥವರು, ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಈ ಗ್ರೂಪ್ ಡಿ ನೌಕರರು ಅಂತ ಹೇಳ್ತಾರಲ್ಲ ಅವರಿಗೆ ತುಂಬ ಒಳ್ಳೆಯದು ಅನುಕೂಲತೆ ನವೆಂಬರ್ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಅದಲ್ದಿರ ಇಂಜಿನಿಯರ್, ನೀವೊಬ್ಬರು ಇಂಜಿನಿಯರ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಅಥವಾ ಒಂದು ಇಟ್ಟಿಗೆ ಕೆಲಸ ಮಾಡ್ತಿರೋರ ಒಂದು ಮೇಸ್ತ್ರಿ ಏನೇ ಆಗಿರ್ಬೋದು, ನಿಮಗೆ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಒಂದು ಗೋಚರದ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಾ. ಮತ್ತು ಇನ್ನು ಧನಕ್ಕೆ ಅಧಿಪತಿಯಾಗಿರುವಂಥ ಗುರುಗ್ರಹ ಕೂಡ ಚೆನ್ನಾಗಿರುತ್ತೆ, ಅದರಿಂದ ಒಳ್ಳೆಯದಾಗುತ್ತೆ. ಮತ್ತು ಒಂದು ದಾಯಾದಿ ಕಲಹ ಇದ್ದರೆ ದೂರ ಆಗುವಂಥದ್ದು, ಹಿರಿಯರಿಂದ ಆಸ್ತಿ ಬರುವುದಿದ್ದರೆ, ಯಾಕಂದರೆ ಅಷ್ಟಮಾಧಿಪತಿ ಶನಿ ತುಂಬ ಚೆನ್ನಾಗಿರೋದ್ರಿಂದ ಈ ತಿಂಗಳಿನಲ್ಲಿ ಆಸ್ತಿ ಕೂಡ ಸೇರುವಂಥದ್ದು. ಉದ್ಯೋಗದಲ್ಲಿ ಸ್ಥಿರತೆ, ಅಭಿವೃದ್ಧಿ ಕಾಣ್ತೀರಾ. ಆದರೆ ಒಂದು ಸ್ವಲ್ಪ ನಕಾರಾತ್ಮಕ ವಿಚಾರ ಏನು ಅಂತಂದರೆ ತೃತೀಯ ಮತ್ತು ವ್ಯಯಾಧಿಪತಿಯಾಗಿರುವಂಥ ಬುಧ ಗ್ರಹರು ಶತ್ರು ಮನೆಗೆ ಹೋಗ್ತಾ ಇರುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಬುಧನ ಸಪೋರ್ಟ್ ಕಮ್ಮಿ ಆಗುತ್ತೆ. ಬುಧನ ಸಪೋರ್ಟ್ ಕಮ್ಮಿ ಅಂದರೆ ಏನು, ತೃತೀಯ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಧೈರ್ಯ, ಶಕ್ತಿ ಕಡಿಮೆ ಇರುತ್ತೆ. ಸ್ವಲ್ಪ ಸೆಕೆಂಡರಿ ಇನ್ಕಮ್, ನಿಮಗೆ ಏನೇ ಒಂದು ಸೆಕೆಂಡರಿ ಪ್ಲ್ಯಾನ್ ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತೀರಾ. ಷೇರು ಮಾರುಕಟ್ಟೆ ಆಗಿರ್ಬೋದು, HR ಕಮ್ಯುನಿಕೇಷನ್ಸು, ಮತ್ತು ಲಾಯರು,
ಇವರಿಗೆಲ್ಲ ಸ್ವಲ್ಪ ಸಾಧಾರಣ ಸಮಯ, ಯಾಕಂದರೆ ಬುಧನ ಒಂದು ಶತ್ರುವಿನ ಗೋಚಾರ ಇರೋದ್ರಿಂದ, ಮತ್ತು ಬುಧ ಸ್ವಲ್ಪ ಡಿಸಿಷನ್ಗೆ ಕಾರಕವಾಗಿರುವಂಥ ಗ್ರಹ ಆಗಿರೋದ್ರಿಂದ ದೊಡ್ಡ ಪ್ರಮಾಣದ ಡಿಸಿಷನನ್ನು ಸ್ವಲ್ಪ ಮುಂದೂಡಿ, ಅಂದರೆ ಟೇಕಿಂಗ್ ಅ ಡಿಸಿಷನ್ಸ್ ಇನ್ ಅ ರೈಟ್ ಟೈಮ್ ಅದನ್ನು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಬುಧನ ಪರಿಹಾರ ಸಿಂಪಲ್ ಇಷ್ಟೇ, ಆದಷ್ಟು ಒಂದು ವಿಷ್ಣು ಸಹಸ್ರನಾಮನ ಹೇಳುವಂಥದ್ದು, ಅಷ್ಟೊಂದು ಹೇಳೋಕ್ಕಾಗಿಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಬೋದು, ಇದು ಒಳ್ಳೆಯದಾಗುತ್ತೆ. ಮತ್ತು ಶನಿ ಕೂಡ ನವಮ ಭಾವದಲ್ಲಿದ್ದರೆ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ವಿವಾಹ ವಿಚಾರವಾಗಿ ಪ್ರಗತಿಗಳನ್ನು ನೀಡುವಂಥದ್ದು, ವಿವಾಹ ನಿಶ್ಚಯ ಆಗುವಂಥದ್ದು, ಸಂಬಂಧಗಳು ಬೆಸೆಯುವಂಥದ್ದು, ಎಲ್ಲ ರೀತಿಯ ಅನುಕೂಲತೆಗಳು ಈ ರೀತಿ ಆಗುತ್ತದೆ. ಈಗ ಏನು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಏನಾದರೂ ಫಲಗಳು ಇದೆಯಾ ಗುರೂಜಿ? ನೋಡಿ, ನಕ್ಷತ್ರ ಅನುಸಾರವಾಗಿ ಫಲಗಳು ಅಂತ ನಾವು ನೋಡೋದಾದರೆ ತುಂಬ ವಿಶೇಷವಾಗಿ ಪುನರ್ವಸು ನಕ್ಷತ್ರ, ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಅಚ್ಚರಿ ರೀತಿಯಲ್ಲಿ ಕೆಲಸ ಮುಗಿಯುತ್ತೆ, ಇದು ನಿಮಗೆ ಒಳ್ಳೆಯದು, ಖುಷಿಯನ್ನು ನೀಡುತ್ತೆ. ಮತ್ತು ಪುಷ್ಯ ನಕ್ಷತ್ರ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ನೀವು ಬರುವಂಥ ನಿಮಗೆ ಯಾವುದೋ ಒಂದು ಕರೆ ಬರ್ಬೋದು, ಅದು ಅಚ್ಚರಿ ರೀತಿಯಲ್ಲಿ ನಿಮಗೆ ಅನಿಸಬಹುದು. ಅದರಿಂದ ನಿಮಗೇನಾಗುತ್ತೆ, ನಿಮಗೆ ಸೂಕ್ತ ಸಲಹೆ, ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಕ್ಬಿಡುತ್ತದೆ. ಸೊ ನಿಮಗೆ ಮದುವೆಗೆ ಸಂಬಂಧಪಟ್ಟಂಥ ಅಚ್ಚರಿಯ ಒಂದು ವಿಚಾರಗಳನ್ನು ಕೇಳ್ಪಡ್ತೀರಾ, ಇದು ಕೂಡ ಒಳ್ಳೆಯದಾಗುತ್ತೆ. ಆಶ್ಲೇಷ ನಕ್ಷತ್ರದವರು ನೋಡೋದಾದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಯಿಂದ ತಡೆ ಆಗಬಹುದು, ಅದನ್ನು ಸ್ವಲ್ಪ ಎಚ್ಚರಿಕೆ ಗಮನವಿರಲಿ. ಮತ್ತು ಪರಿಹಾರಗಳಂತ ನೋಡೋದಾದರೆ ಪ್ರತಿ ದಿನಾಲೂ ಏನಾಗುತ್ತೆ ಅಂದರೆ ಒಂದು ದುರ್ಗಾ ಸಪ್ತಶತಿ ಇದನ್ನು ಮಾಡುವಂಥದ್ದು, ಅಥವಾ ಸಂಕಟನಾಶನ ಗಣಪತಿ ಸ್ತೋತ್ರವನ್ನು ಜಪ ಮಾಡಬೇಕು. ಇದನ್ನು ಇದು ಸ್ವಲ್ಪ ಕಷ್ಟ ಆಯಿತು ಆಗಿಲ್ಲ ಅಂತಂದರೆ ಸೂರ್ಯನ ಆರಾಧನೆ ಕರ್ಕಾಟಕ ರಾಶಿಯವರು ಹೆಚ್ಚಾಗಿ ಮಾಡಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಮತ್ತು ಕೆಲವೊಂದು ಸತಿ ವಿಚಾರದಲ್ಲಿ ಮೇಲೆ ನಾವೇನು ಪರಿಹಾರಗಳು ಹೇಳಿದ್ವಿ ಅವರಿಗೆ ಅನುಕೂಲ ಆಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಒಂದು ಸಿಂಪಲ್ ಪರಿಹಾರ ಏನಂತಂದರೆ ಹಸುವಿಗೆ ಹುಲ್ಲನ್ನು ಹಾಕಬೇಕು, ಬುಧವಾರದೊತ್ತು ಹುಲ್ಲನ್ನು ಹಾಕಿ ಮೇವನ್ನು ಹಾಕಿ. ಯಾಕಂದರೆ ಹಸು ಕೂಡ ನಾವು ದೇವತಾ ಸ್ವರೂಪವಾಗಿ ಕಲ್ಪವೃಕ್ಷ ಅಂತ, ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಒಂದು ಏನು ತಗೊಂತೀವೋ, ಸೊ ಅದರಿಂದನೂ ಕೋಟಿ ದೋಷ ಪರಿಹಾರಗಳನ್ನು ನಾವು ಕಾಣ್ಬೋದಲ್ವಾ. ಸೊ ಆ ವಿಚಾರದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಇದು ಒಂದು ಪರಿಹಾರ ರೂಪವಾಗಿ ಕೆಲಸ ಮಾಡಿದ್ರೆ. ಇನ್ನು ಸೂಚನೆ ಕರ್ಕಾಟಕ ರಾಶಿಯವರಿಗೆ ಅಂತ ನೋಡೋದಾದರೆ ಆದಷ್ಟು ಒಂದು ಬೇವಿನ ಗಿಡವನ್ನು ಪಬ್ಲಿಕ್ ಗಾರ್ಡನ್ನಲ್ಲಿ, ಅಂದರೆ ಈಗ ಸಾರ್ವಜನಿಕ ಉದ್ಯಾನವನ ಏನಂತ ಹೇಳ್ತೀವಲ್ಲ, ಅಲ್ಲಿ ಬೇವಿನ ಮರವನ್ನು ಅಂಟಿಸಿದ್ರೆ ಇವರಿಗೆ ಒಂದು ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಈ ರೀತಿ ಮಾಡ್ಬೋದು. ಮತ್ತು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅಂತ ನೋಡೋದಾದರೆ ಆದಷ್ಟು ಯಾವುದೇ ಕಾರಣಕ್ಕೂ ಗೊಂಬೆಯ ಚಿತ್ರವನ್ನು ಇಟ್ಕೋಬೇಡಿ. ಅಂದರೆ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗಿ ಇಟ್ಕೊಂಡಿರ್ತಾರೆ, ಕೆಲವರು ವ್ಯಾಲೆಟಲ್ಲಿ ಇಟ್ಕೊಂಡಿರ್ತಾರೆ ಗೊಂಬೆಯ ಚಿತ್ರ, ಅಂದರೆ ಅದಕ್ಕೆ ಜೀವಂತ ಇರೋದಿಲ್ಲ. ಆ ಗೊಂಬೆಯ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ನೆಗೆಟಿವಿಟಿ ಬರುತ್ತೆ. ಮತ್ತು ಕೆಲವರು ಏನಾಗುತ್ತೆ, ಒಂಟೆಯ ಚಿತ್ರವನ್ನು, ಅಂದರೆ ಒಂದೇ ಹೋಗ್ತಾ ಇರುವಂಥ ಒಂಟೆ ಚಿತ್ರವನ್ನು ಇಟ್ಕೊಂಡಿರ್ತಾರೆ ಮೊಬೈಲಲ್ಲಿ, ಡಿಸ್ಪ್ಲೇಯಲ್ಲಿ ಆಗಿರ್ಬೋದು. ಇದನ್ನು ಆದಷ್ಟು ಜೇಬ್ನಲ್ಲಿ ಇಡಲೇಬಾರ್ದು. ಅದು ಮೊಬೈಲಲ್ಲಾಗಿರ್ಬೋದು, ವ್ಯಾಲೆಟಲ್ಲಾಗಿರ್ಬೋದು, ಆ ಚಿತ್ರ ಮನೆಯಲ್ಲೇ ಆಗಿರ್ಬೋದು ಗೋಡೆಗೆ ಅಂಟಿಸಿರೋವಂಥದ್ದು. ಇದು ಸೂಚನೆ ಕರ್ಕಾಟಕ ರಾಶಿಯವರು ಪಾಲನೆ ಮಾಡಿ. ಅದರಿಂದ ನಾವು ನಕ್ಷತ್ರ ಅನುಸಾರವಾಗಿ ತಾವು ಕೇಳ್ದಂಗೆ ಫಲಗಳು ತಿಳಿಸಿದ್ವಿ. ಸೊ ಪರಿಹಾರಗಳು ಮತ್ತು ಸೂಚನೆಗಳನ್ನು ಪಾಲಿಸಿದ್ರೆ ಕರ್ಕಾಟಕ ರಾಶಿಯವರಿಗೆ 100ರಲ್ಲಿ 80% ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿದೆ ಅಮ್ಮ. ಸೊ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಯಾರೆಲ್ಲ ಈ ಒಂದು ಸಂಚಿಕೆಯನ್ನು ವೀಕ್ಷಿಸಿದ್ದಾರಾ, ವಿಶೇಷ ಸೂಚನೆಯ ಜೊತೆಗೆ ಒಂದು ಪರಿಹಾರ ಭಾಗವಾಗಿ ಎಲ್ಲದನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.